ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ. ಅಕ್ಟೋಬರ್ 2ರಂದು 154ನೇ ಗಾಂಧಿ ಜಯಂತಿ ಮತ್ತು 119ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಕಾರ್ಯಕ್ರಮ ನ್ಯೂಸ್ ಕರ್ನಾಟಕ ಒನ್ನಿನಲ್ಲಿ. ದಿನಾಂಕ 2/10/2023. ಜಗತ್ತು ಬದಲಾಗಬೇಕು ಎನ್ನುವವರು ಮೊದಲು ತಮ್ಮಿಂದಲೇ ಬದಲಾವಣೆ ಆಗಬೇಕು ಎಂಬುದನ್ನು ಅರಿತುಕೊಳ್ಳಬೇಕು. ಜೆಎನ್ ಪ್ರಕಾಶ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಆಂಗ್ಲ ಶಾಲೆಯಲ್ಲಿ ದಿನಾಂಕ 2/10/2023 ಸೋಮವಾರದಂದು 154ನೇ ಗಾಂಧಿ ಜಯಂತಿ ಮತ್ತು 119ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಪ್ರಗತಿ ಆಂಗ್ಲ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಅವರು ವಹಿಸಿದ್ದು, ಕಾರ್ಯಕ್ರಮದ ಕುರಿತು ಮಾತನಾಡಿ, ಗಾಂಧೀಜಿರವರ ಅಹಿಂಸತಾ ತತ್ವಗಳು, ಸತ್ಯವನ್ನ ನುಡಿಯುವುದು, ವಿದ್ಯಾರ್ಥಿಗಳಿಗೆ ಹೇಳಿಕೊಡುವುದು ಗುರುಗಳಾಗಿ ನಿಮ್ಮೆಲ್ಲರ ಆದ್ಯ ಕರ್ತವ್ಯವೆಂದು ಸವಿವರವಾಗಿ ಎಲ್ಲ ಶಿಕ್ಷಕರಿಗೂ ಶಾಲೆಯ ಮತ್ತೋರ್ವ ಶಿಕ್ಷಕಿ ಸುನಿತಾ ಬಿಎನ್ ರವರು ಮಾತನಾಡಿ, ಗಾಂಧೀಜಿರವರು ಚಿಕ್ಕ ವಯಸ್ಸಿನಲ್ಲಿಯೇ ಸತ್ಯ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರನ ಪಿತೃಭಕ್ತಿ ಎಂಬ 2 ನಾಟಕಗಳನ್ನು ಕೇಳಿ ತನ್ನ ಜೀವನದಲ್ಲಿ ಯಾವ ರೀತಿ ಪ್ರಚೋದನೆಗೆ ಒಳಗಾದರು ಮತ್ತು ತನ್ನ ಜೀವನದಲ್ಲಿ ಯಾವುದೇ ಸುಳ್ಳುಗಳನ್ನು ಹೇಳದೆ ಸದಾ ನಿಜಾಂಶವನ್ನು ಹೇಳುವುದನ್ನು ಕಲಿತರು. ಹಾಗೆ ಶಿಕ್ಷಕರಲ್ಲಿ ನಾವು ಕೂಡ ವಿದ್ಯಾರ್ಥಿಗಳಲ್ಲಿ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸುಳ್ಳಿನ ಅಂಶಗಳನ್ನು ಹೇಳುವುದನ್ನು ಕಲಿಸದೆ ಸದಾ ತನ್ನ ನಿತ್ಯ ಜೀವನದಲ್ಲಿ ನಿಜಾಂಶವನ್ನು ಹೇಳುವುದನ್ನು ಕಲಿಸಿಕೊಡಬೇಕಾಗಿರುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂಬುದನ್ನು ತಿಳಿಸಿದರು. ಮತ್ತೋರ್ವ ಶಿಕ್ಷಕಿ ಚೈತ್ರಾ ವಿಎಚ್ ರವರು ಉತ್ತರ ಪ್ರದೇಶದ ಮೊಘಲ್ ಸಯಾರ್ ಸ್ಥಳದಲ್ಲಿ ಜನ್ಮವನ್ನ ಪಡೆದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ರವರು ನುಡಿದ ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಎಂದು ಹೇಳಿದರು. ಶಾಲೆಯ ಎಲ್ಲ ಶಿಕ್ಷಕಿಯರು ರಘುಪತಿ ರಾಘವ ಭಜನೆಯನ್ನ ಮಾಡಿದರು ಮತ್ತು 5ನೇ ತರಗತಿಯ ಎಲ್ಲ ಶಿಕ್ಷಕಿಯರಿಂದ ಗಾಂಧೀಜಿರವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಗುಂಪು ಗಾಯನವನ್ನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಶಿಕ್ಷಕಿಯರು ಭಾಗವಹಿಸಿದ್ದರು. ದೊಡ್ಡ ಕಿಡಿಗೆಳೆಯ ಇರಲಿ ಒಂದು ಕವನ, ನೆನಪಿರಲಿ ಒಂದು ಕವನ. ಬೋಳು ತಲೆಯೊಡೆಯ ದೊಡ್ಡ ಕಿಡಿಗೆಳೆಯ ಇರಲಿ ಒಂದು ಕವನ, ನೆನಪಿರಲಿ ಒಂದು ಕವನ. ಹಿಂಸೆಯನ್ನು ತೊರೆದು ಸತ್ಯವನ್ನೇ ಮೆರೆದ ಹೋರಾಟ ದೀಪ ಹಚ್ಚಿ, ಹಿಂಸೆಯನ್ನು ತೊರೆದು ಸತ್ಯವನ್ನೇ ಮೆರೆದ ಹೋರಾಟ ದೀಪ ಹಚ್ಚಿ, ಕರೆ ಕೊಟ್ಟ ದಿನವೇ ಬೆನ್ನತ್ತಿ ಬಂತು ದೇಶಕ್ಕೆ ದೇಶ ಮೆಚ್ಚಿ, ಕರೆ ಕೊಟ್ಟ ದಿನವೇ ಬೆನ್ನತ್ತಿ ಬಂತು ದೇಶಕ್ಕೆ ದೇಶ ಮೆಚ್ಚಿ, ದೇಶಕ್ಕೆ ದೇಶ ಮೆಚ್ಚಿ. ಎದೆಯುಬ್ಬಿ ನಿಂತು ಸ್ವಾತಂತ್ರ್ಯ ತಂದ ತಾತನಿಗೆ 100 ನಮನ. ಬೋಳು ತಲೆಯೊಡೆಯ ದೊಡ್ಡ ಕಿಡಿಗೆಳೆಯ ಇರಲಿ ಒಂದು ಕವನ, ನೆನಪಿರಲಿ ಒಂದು ಕವನ. ಹರಿ ಹಾಕಿ ಪ್ರೀತಿ ನಾಡೊಲುಮೆ ಪ್ರೀತಿ ತುಂಬಿದರು ಮಾತಿನಲ್ಲಿ, ಹರಿ ಹಾಕಿ ಪ್ರೀತಿ ನಾಡೊಲುಮೆ ಪ್ರೀತಿ ತುಂಬಿದರು ನಾಡಿನಲ್ಲಿ. ದಂಡಿಯ ಯಾತ್ರೆ ಜಾಗೃತಿಯ ಜಾತ್ರೆ ಪಸರಿಸಿತು ನಾಡಿನಲ್ಲಿ, ದಂಡಿಯ ಯಾತ್ರೆ ಜಾಗೃತಿಯ ಜಾತ್ರೆ ಪಸರಿಸಿತು ನಾಡಿನಲ್ಲಿ, ಪಸರಿಸಿತು ನಾಡಿನಲ್ಲಿ. ಎದೆಯುಬ್ಬಿ ನಿಂತು ಸ್ವಾತಂತ್ರ್ಯ ತಂದ ತಾತನಿಗೆ 100 ನಮನ. ಬೋಳು ತಲೆಯೊಡೆಯ ದೊಡ್ಡ ಕಿಡಿಗೆಳೆಯ ಇರಲಿ ಒಂದು ಕವನ, ನೆನಪಿರಲಿ ಒಂದು ಕವನ. ಖಾದಿಯನ್ನು ತೊಡುವ ದೀಕ್ಷೆಯನ್ನು ಕೊಟ್ಟ ನೂಲುತ್ತಟ ಕಲಿರಾಟಿ, ಖಾದಿಯನ್ನು ತೊಡುವ ದೀಕ್ಷೆಯನ್ನು ಕೊಟ್ಟ ನೂಲುತ್ತಟ ಕಲಿರಾಟಿ. ಚಳುವಳಿಯ ಮೂಡಿ ಉಪವಾಸ ಮಾಡಿ ಗೆಲ್ಲುತ್ತ ಮನಸ್ಸು ಕೋಟಿ, ಚಳುವಳಿಯ ಮೂಡಿ ಉಪವಾಸ ಮಾಡಿ ಗೆಲ್ಲುತ್ತ ಮನಸ್ಸು ಕೋಟಿ, ಗೆಲ್ಲುತ್ತ ಮನಸ್ಸು ಕೋಟಿ. ಎದೆಯುಬ್ಬಿ ನಿಂತು ಸ್ವಾತಂತ್ರ್ಯ ತಂದ ತಾತನಿಗೆ 100 ನಮನ. ಬೋಳು ತಲೆಯೊಡೆಯ ದೊಡ್ಡ ಕಿಡಿಗೆಳೆಯ ಇರಲಿ ಒಂದು ಕವನ, ನೆನಪಿರಲಿ ಒಂದು ಕವನ. ಬೋಳು ತಲೆಯೊಡೆಯ ದೊಡ್ಡ ಕಿಡಿಗೆಳೆಯ ಇರಲಿ ಒಂದು ಕವನ, ನೆನಪಿರಲಿ ಒಂದು ಕವನ, ನೆನಪಿರಲಿ ಒಂದು ಕವನ.
ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಿಕ ಸ್ಥಿತಿಯಲ್ಲಿರುತ್ತಾ ಕರ್ಮವ ಮಾಡುವುದುಚಿತ. ಆತ್ಮಿಕ ಸ್ಥಿತಿಯಲ್ಲಿರುತ್ತಾ ಕರ್ಮವ ಮಾಡುವುದುಚಿತ. सीताराम सीताराम भज प्यारे मन सीताराम, रघुपति राघव राजा सीताराम. ईश्वर अल्लाह तेरो नाम, सबको सन्मति दे भगवान. ईश्वर अल्लाह तेरो नाम, सबको सन्मति दे भगवान. रघुपति राघव राजा राम, पतित पावन सीताराम. रघुपति राघव राजा राम, पतित पावन सीताराम. Celebrate the 154th Gandhi Jayanti and 119th Lal Bahadur Shastri Jayanti. So, when we see the flag of our country flying high, it makes us feel proud. We honor our past heroes, freedom fighters, leaders. Let us look at to the past and appreciate the freedom we currently possess. Let's remember the leaders. October 2nd is of the great national importance of the country. On this day, two great leaders were born on the Indian soil. Mahatma Gandhi, the pioneer of India's freedom struggle, and Lal Bahadur Shastri, the second Prime Minister of India. We remember both today with a deep sense of gratitude for everything they had done for India. India is a country where people respect elders and live in peace and harmony. It's time to pay respect to our nation and its glory. A word of hearty welcome is the sweetest of all things in life. A smile radiates love to all the people around, makes everyone happy. May I invite to Sudha ma'am to welcome all dignitaries and respected. ನಾಟಕದಾಟಕೆ ಸುಖ ದುಃಖದ ಈ ನಾಟಕದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ. ಶಿವ